ಮುಳಬಾಗಿಲು ತಾಲೂಕಿನ ಹೊನ್ನಮನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬಂಡಾರಹಳ್ಳಿಯಲ್ಲಿ ನೀರಿನ ಹಾಹಾಕಾರ ಭುಗಿಲೆದ್ದ ಗ್ರಾಮಸ್ಥರು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹೌದು, ಕಳೆದ 6 ತಿಂಗಳಿಂದ ಬಂಡಾರಹಳ್ಳಿಯಲ್ಲಿ ನೀರಿನ ಅಭಾವ ಹೆಚ್ಚಾಗಿದ್ದು, ಇಲ್ಲಿಯವರೆಗೂ ಅದೆಷ್ಟೇ ದೂರು ನೀಡಿದ್ರೂ ಅದ್ಯಾವುದೇ ಅಧಿಕಾರಿಗಳು ಕ್ಯಾರೆ ಎನ್ನುತ್ತಿಲ್ಲ. ಇನ್ನು ಗ್ರಾಮದಲ್ಲಿ 3 ಬೋರುಗಳಿದ್ದು ಸಾಕಷ್ಟು ನೀರಿನ ಸೌಲಭ್ಯವೂ ಇದೆ. ಆದರೆ ಸಮಸ್ಯೆ ಇರುವುದು ಜಲಜೀವನ್ ಮಿಷನ್ ಅಡಿಯಲ್ಲಿ ನಡೆಯುತ್ತಿರುವ ಕಾಮಗಾರಿಗಳ ಎಡವಟ್ಟಿನಿಂದ. ನೀರಿನ ಪೈಪ್ಲೈನ್ ಅಲ್ಲಲ್ಲಿ ತುಂಡರಿಸಿ ಹೋಗಿರುವುದು. ಇನ್ನು ಈ ಸಂಬಂಧ ಗ್ರಾಮಸ್ಥರು ತಾಲೂಕು ಪಂಚಾಯಿತಿ ಅಧಿಕಾರಿಗಳಿಗೆ ದೂರು ನೀಡಿದರೂ ಸಹ ಅವರು ಸಮಸ್ಯೆಗೆ ಪರಿಹಾರ ಒದಗಿಸಲು ಮನಸ್ಸು ಮಾಡುತ್ತಿಲ್ಲ. ಇನ್ನು ಈ ಸಂಬಂಧ ಗ್ರಾಮಸ್ಥರು ಅತಿ ಶೀಘ್ರದಲ್ಲಿ ಗ್ರಾಮಕ್ಕೆ ನೀರಿನ ಸೌಲಭ್ಯ ಒದಗಿಸಲು ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು. ತಾಲೂಕು ಹನಮನಹಳ್ಳಿ ಪಂಚಾಯಿತಿ ಬಂಡಾರಹಳ್ಳಿ ಗ್ರಾಮಸ್ಥರಾದ ನಾವು ಈ ನೀರಿನ ಬಗ್ಗೆ ಬಹಳಷ್ಟು ನೊಂದಿದ್ದೀವಿ. ಬಹಳಷ್ಟು ಹಿಂದಿನ ಒಂದು ಚರಿತ್ರೆಯನ್ನು ತಗೊಂಡಾಗ ನೀರು ಯಥೇಚ್ಛವಾಗಿದ್ದಂಥ ನೀರು ಬರ್ತಾ ಬರ್ತಾ ಮನೆ ಮನೆ ಗಂಗೆ ಕಾರ್ಯಕ್ರಮದಲ್ಲಿ ನಲ್ಲಿಗಳನ್ನು ಅಳವಡಿಸಿದ್ದಾರೆ. ಅಳವಡಿಸಿ ಕಾರ್ಯಕ್ರಮ ಎಲ್ಲ ಮುಗಿತಾ ಇದ್ರೂ ಕೂಡ ಇದುವರೆಗೂ ನೀರು ಉತ್ತಮವಾದ ರೀತಿಯಲ್ಲಿ ಮನೆ ಮನೆಗೂ ಬರ್ತಾ ಇಲ್ಲ. ಭಾಳಷ್ಟು 6 ತಿಂಗಳಿಂದ ಸುಮಾರು 9 ತಿಂಗಳಿಂದ ಕಾರ್ಯಕ್ರಮ ನಡೀತಾನೆ ಇದೆ. ಇದುವರೆಗೂ ಕೊನೆ ಆಗಿಲ್ಲ. ಕೊನೆ ಆದಂಗೆ ಇದೆ, ಬಂದಂಗೆ ಇದೆ. ಎಲ್ಲಿ ನೋಡಿದ್ರು ನಲ್ಲಿಗಳು ಕಿತ್ತಾಕಿರುವಂಥವು ದುರವಸ್ಥೆ ಇದೆ. ಇದುವರೆಗೂ ಕೂಡ ಉತ್ತಮವಾದ ರೀತಿಯಲ್ಲಿ ಫಲಿತಾಂಶ ಬರ್ತಾ ಇಲ್ಲ. ನೀರು ಇದೆಯಾ ಇಲ್ವಾ ಅನ್ನೋದು ಗೊತ್ತಾಗ್ತಾ ಇಲ್ಲ. ಬೋರ್ಗಳಲ್ಲಿ ಇಲ್ಲೇ ಇರೋದು ಗೊತ್ತಾಗ್ತಾ ಇಲ್ಲ. ಆಡಳಿತದ ಯಂತ್ರ ಕುಸಿದಿದೆ. ಎಷ್ಟು ಸಲ ಕಂಪ್ಲೇಂಟ್ ಮಾಡಿದ್ರು ಪ್ರಯೋಜನ ಆಗ್ತಾ ಇಲ್ಲ. ನೀರಿನ ಬವಣೆ ಜಾಸ್ತಿ ಇದ್ದು ಗ್ರಾಮಸ್ಥರೇ ಅವರವರ ಇಷ್ಟಾನುಸಾರ ಟ್ಯಾಂಕರ್ಗಳಲ್ಲಿ ಅವರವರೇ ತಂದು 4 ಮನೆಗೆ 10 ಮನೆಗೆ ಅವರವರೇ ಸರ್ಕೊಳ್ಳುವಂಥ ಪರಿಸ್ಥಿತಿ ಬಂದಿದೆ. ಈ ಒಂದು ಉಲ್ಬಣ ಪರಿಸ್ಥಿತಿಯನ್ನ ದಯಮಾಡಿ ಸರ್ಕಾರ ಆಗಲಿ ಅಥವಾ ಇತರೆ ಸಂಘ ಸಂಸ್ಥೆಗಳಾಗಲಿ ಇದನ್ನ ಬಗೆಹರಿಸಿಕೊಡ್ಬೇಕಾಗಿ ವಿನಂತಿಸಿದ್ದೇವೆ. ನಮ್ಮ ಬಂಡಾರಹಳ್ಳಿ ಗ್ರಾಮ, ಮುಳಬಾಗಿಲು ತಾಲೂಕು ಬಂಡಾರಹಳ್ಳಿ ಗ್ರಾಮ, ಹನಮನಹಳ್ಳಿ ಪಂಚಾಯತಿ ಸೇರಿರ್ತಕ್ಕಂಥ ಈ ಒಂದು ಗ್ರಾಮದಲ್ಲಿ ಸುಮಾರು 6-7 ತಿಂಗಳಿಂದ ನೀರಿನ ಅಭಾವ ತುಂಬಾ ಜಾಸ್ತಿ ದಿನೇ ದಿನೇ ಕುಸಿತಾ ಇದೆ. ಕಾರಣ ಏನು ಅಂತಂದ್ರೆ ಗೊತ್ತಾಗ್ತಾ ಇಲ್ಲ. ಊರಿಗೆ ಸುಮಾರು 2017-16ರಲ್ಲಿ ಈ ಗ್ರಾಮಕ್ಕೆ 6 ಬೋರ್ವೆಲ್ ಅನ್ನು ಕೊರೆಸಿದ್ವಿ. 3 ಬೋರ್ವೆಲ್ ಸಕ್ಸಸ್ ಆಗಿತ್ತು. ಆ 3 ಬೋರ್ವೆಲ್ 10 ವರ್ಷದಿಂದ ಸುಮಾರು 10 ವರ್ಷದಿಂದ ಕೆಲಸ ನಡೀತಾ ಇತ್ತು ಸಹ. ಈಗ ಒಂದು 6 ತಿಂಗಳಿಂದ ನೀರಿನ ಅಭಾವ ಜಾಸ್ತಿ ಆಗಿದೆ. ಏನು ಅನ್ನೋದು ಗೊತ್ತಾಗ್ತಾ ಇಲ್ಲ. ಆದರೆ ಇತ್ತೀಚೆಗೆ ಈ ಒಂದು ಸುಜಲ ಜಲಾನಯನವರು ಬಂದು ಬೋರ್ವೆಲ್ ಅನ್ನ ಕೊರೆಸಿ ಈ ಎಲ್ಲ ಪ್ರತಿ ಮನೆ ಗಂಗೆ ಅಂತ ಹೇಳ್ಬಿಟ್ಟು ಏನು ಹೇಳಿದಾರೋ ಅದು ನಮ್ಮ ಹಳ್ಳಿಯಲ್ಲಿ ಸಂಪೂರ್ಣವಾಗಿ ವಿಫಲವಾಗಿದೆ. ಈ ಬಂಡಾರಹಳ್ಳಿ ಗ್ರಾಮದಲ್ಲಿ ವಿಫಲವಾಗಿದೆ. ಕಾರಣ ಏನು ಅಂತ ಗೊತ್ತಾಗ್ತಾ ಇಲ್ಲ. ಮತ್ತೆ ಈ ಒಂದು ಗ್ರಾಮಕ್ಕೆ ಇವರು ಸುಮಾರು 1 ವರ್ಷದಿಂದ ಕೆಲಸ ಮಾಡಿರೋದು ಸುಜಲ ಜಲಾನಯನವರು. ಜಲಜೀವನ್ ಮಿಷನ್ ಕಡೆಯಿಂದ ಇವರಿಗೆ ಎಲ್ಲಾ ಕಡೆಯನ್ನು ಬೋರ್ವೆಲ್ ಹಾಕ್ಬೇಕು, ಮತ್ತೆ ಓವರ್ ಟ್ಯಾಂಕ್ ಕಟ್ಟಬೇಕು ಅಂತ ಸಹ ಸರ್ಕಾರದ ಆದೇಶ ಅನುಸಾರವಾಗಿ ಇದೆ. ಆದ್ರೆ ಅವರು ಬೋರ್ವೆಲ್ ಹಾಕಿದ್ರು, ಯಾವಾಗ ಹಾಕಿದ್ರು ಬೋರ್ವೆಲ್ ಅಂತೂ ಅದು ಸರಿಯಾಗಿ ಪಾಯಿಂಟ್ಸ್ ಅನ್ನ ಗ್ರಾಮಾಂತರದವರಿಗೆ ತಿಳಿಸಿ ಬೋರ್ವೆಲ್ ಹಾಕ್ಲಿಲ್ಲ. ರಾತ್ರಿ ಲಾರಿ ಬಂತು, ಅದು ಯಾವಾಗ ಪಾಯಿಂಟ್ ತೋರಿಸಿದ್ರು ಏನೋ ಊರಲ್ಲಿ ಗ್ರಾಮಸ್ಥರು ಇದೀವಿ, ನಮ್ಮ ಗಮನಕ್ಕೂ ಗ್ರಾಮಸ್ಥರ ಗಮನಕ್ಕೂ ತಂದಿದ್ರೆ ನಮಗೂ ಗೊತ್ತಿರತಕ್ಕಂಥ ಕೆಲವೊಂದು ಪಾಯಿಂಟ್ಸ್ ನಾವು ತೋರಿಸಿದ ಪಾಯಿಂಟ್ಸ್ ನಮ್ಮಲ್ಲಿ ಇದಾವೆ. ಆದ್ರೆ ನಮ್ಗಾದ್ರೂ ಅದನ್ನ ತಿಳಿಸ್ಬೇಕಾಗಿತ್ತು. ಗ್ರಾಮಸ್ಥರಿಗೆ ಎಲ್ಲರಿಗೂ ತಿಳಿಸ್ಬೇಕಾಯ್ತು. ಅವರು ರಾತ್ರಿ ಏಕಾಏಕಿ ಬೋರ್ಲಾರಿ ತಗೊಂಡ್ಬಿಟ್ಟು ಎಲ್ಲೋ ಒಂದು ಕೆಲಸ ಬರೋದ್ ಕಡೆ ಬೋರ್ವೆಲ್ ಕೊರೆಸ್ಬಿಟ್ರು. ರಾತ್ರಿ ಫೈಲ್ಯೂರ್ ಆಯ್ತು. ಅದನ್ನ ಅಲ್ಲಿಗೆ ಬಿಟ್ರು. ಮತ್ತೆ ಓವರ್ ಟ್ಯಾಂಕ್ ಕಟ್ಟಬೇಕಾಗಿತ್ತು. ಓವರ್ ಟ್ಯಾಂಕ್ ಕಟ್ಟಲಿಲ್ಲ. ಇರತಕ್ಕಂಥ ಹಳೇ ಒಂದು ಓವರ್ ಟ್ಯಾಂಕ್ಗೆ ಬಣ್ಣ ಬಳಿದ್ಬಿಟ್ಟು ಅದು ಜಲಜೀವನ್ ಮಿಷನ್ ಅಂತ ಅದ್ರ ಮೇಲೆ ನೇಮ್ ಬೋರ್ಡ್ ಹಾಕ್ಬಿಟ್ಟು ಅವರು ಬಿಲ್ ಮಾಡ್ಕೊಳ್ಳಕ್ಕೆ ಮುಂದೆ ಹೊರಟಿದ್ದಾರೆ. ನಮ್ಮ ಹಳ್ಳಿಯಲ್ಲಂತೂ ನೀರಿನ ಅಭಾವ ತುಂಬಾ ಅಧೋಗತಿಗೆ ಬಂದಿದೆ. ಇತ್ತೀಚೆಗೆ ಸುಮಾರು ಒಂದು 6 ತಿಂಗಳಿಂದ ಸರಿಯಾಗಿ ಪೈಪ್ ಲೈನ್ಸ್ ಕೊರೆದಿಲ್ಲ. ಅವ್ರಿಗೆ ಇಷ್ಟಾನುಸಾರವಾಗಿ ಬಂದ್ರು ಕೊರೆದ್ರು. ಒಂದ್ ದಿವಸನೂ ಕಾಂಟ್ರಾಕ್ಟ್ ಬಂದು ಅವ್ರ ಇಂಜಿನಿಯರ್ಸ್ ಬಂದು ಇದ್ರ ಬಗ್ಗೆ ಯಾವುದೇ ರೀತಿಯಾದಂತಹ ಕಾಳಜಿಯನ್ನ ಮಹತ್ವವನ್ನ ತಗೊಂಡಿಲ್ಲ. ಹಾಗಾಗಿ ನಮ್ಮ ಹಳ್ಳಿ ಯಾಕಂದ್ರೆ ಸುಮಾರು ಸರೌಂಡಿಂಗ್ 1 ಕಿಲೋಮೀಟರ್ ಇರ್ತಕ್ಕಂಥ ನಮ್ಮ ಹಳ್ಳಿ, ಆ ಕಿಲೋಮೀಟರ್ ಇಂದ ಹಳ್ಳ ದಿನ್ನೆ ಎಲ್ಲಾನು ಇದೆ. ಹಳ್ಳದಲ್ಲಿ ಈ ಯಾವಾಗ ನೀರು ಸರಿಯಾಗಿ ಬರ್ತಿಲ್ವಾ ಆಗ ಮೇಡ ಮೇಲೆ